ಉಪ್ಪಿನಕಾಯಿನ ಒಳ್ಳೆ ಟಿಫನ್ ಥರ ತಿಂತಾ ಇದ್ದಾಳೆ. ಎಲ್ಲರೂ ಉಪ್ಪಿನಕಾಯಿಗೆ ನಂಚ್ಕೊಂಡು ಸಂತೆ ನಡೆಯುತ್ತೆ, ಇದಕ್ಕೆ ಸಂತೆಪೇಟೆ. ಇವ್ರು ನೋಡಿ ಹೆಂಗೆ ನಾಚ್ಕೊಂಡು ನಡ್ಕೊಂಡು ಹೋಗ್ತಾರೆ. ಕಿತ್ತಿ ವೇಸ್ಟ್ ಮಾಡಲ್ಲ ಗೈಸ್, ನಾನು ತಲೆ ಮುಡ್ಕೋತೀನಿ. ತರಕಾರಿ ತರಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಬ್ಯೂಟಿ ಸೀಕ್ರೆಟ್. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಸ್ಯಾಟರ್ಡೆ ಇವತ್ತು ಬೆಳಗ್ಗೆ ಬೇಗ ಪೂಜೆ ಮಾಡಿ ಟೆಂಪಲ್ಗೆ ಹೋಗಿ ಬಂದೆ, ತಿಂಡಿ ತಿಂದು ಈಗ ವ್ಲಾಗ್ ಮಾಡ್ತಾಯಿದ್ದೀನಿ. ಈ ವ್ಲಾಗು ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ಏನೇನು ನಡೆಯುತ್ತೆ ಸಂಡೇ ಮತ್ತು ಸ್ಯಾಟರ್ಡೆ 2 ಡೇಸಿಂದು ನಿಮ್ಗೆ ತೋರಿಸ್ಕೊಡ್ತೇನೆ. ನೋಡಿ ಫ್ರೆಂಡ್ಸ್, ಉಪ್ಪಿನಕಾಯಿನ ಒಳ್ಳೆ ಟಿಫನ್ ಥರ ತಿಂತಾ ಇದ್ದಾಳೆ. ಎಲ್ಲರೂ ಉಪ್ಪಿನಕಾಯಿಗೆ ನಂಚ್ಕೊಂಡು ತಿನ್ನಕ್ಕಂತ ಹಾಕ್ಕೊತಾರೆ. ಇವಳು ನೋಡಿದ್ರೆ ಅದನ್ನೇ ಟಿಫನ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಏನು ಗೊತ್ತಾ, ಇದೇ ಫಸ್ಟ್ ಟೈಮ್ ತಿಂತೇನೆ ನಾನು. ಮಾವಿನಕಾಯಿ ತಿಂದೇ ಇರಲಿಲ್ಲ, ಅದಕ್ಕೆ ಈಗ ತಿಂತಾ ಇದ್ದೀನಿ. ನಮ್ಮಮ್ಮ ಮಾಡ್ತಿದ್ದೆ. ಅವಳು ಯಾವತ್ತೂ ಮಾವಿನಕಾಯಿ ಸಿಕ್ಕೇ ಇಲ್ಲ ನನ್ನ ಹತ್ರ ಆಡ್ತಾ ನೋಡಿ ಫ್ರೆಂಡ್ಸ್, ಅದಕ್ಕೆ ತಿಂತಾ ಇದ್ದಾಳೆ ಚೆನ್ನಾಗಿ. ಕೊಡೋಣ ಅಂತ ಬಂದ್ವಿ ಫ್ರೆಂಡ್ಸ್. ಇವತ್ತು ಸ್ಯಾಟರ್ಡೇ ನಮ್ಮೂರಲ್ಲಿ ಸಂತೆ ಫ್ರೆಂಡ್ಸ್, ಇಲ್ಲೊಳಗೆ ಮಾಡ್ತಾರೆ, ಸಂತೆ ನಡೆಯುತ್ತೆ, ಇದಕ್ಕೆ ಸಂತೆಪೇಟೆ. ಭಾಷೆ ಎಲ್ಲ ಮಾತಾಡೋದೆಲ್ಲ ಕಲ್ತ್ಕೊಳ್ತಾರೆ, ಎಲ್ಲ ಭಾಷೆಗಳು. ಇವರು ಹಸ್ಬೆಂಡ್, ಇವ್ರು ಬ್ಲೌಸ್ ಹೊಲಿತಾರೆ, ಇವರು ಚೆನ್ನಾಗಿ ಹೊಲಿತಾರೆ. ಇರೋದು ಅಡ್ರೆಸ್ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡ್ಕೊಳ್ರಿ. ಬ್ಲೌಸ್ ಬೇಕಂದರೆ ತಂದಿಲ್ಲಿ ಹಾಕಿ. ನಾವಿಲ್ಲೇ ಸ್ಟಿಚ್ ಮಾಡಿಸೋದು, ನಾನು ಪೂಜಾ ಎಲ್ಲ. ಸೌತೆಕಾಯಿ ತಂದು ಕಟ್ ಮಾಡಿ ತಿಂತಾ ಇದ್ದೀವಿ ಫ್ರೆಂಡ್ಸ್. ಇವಳೆ ಕಟ್ ಮಾಡ್ತಾಳೆ, ಅವಳೆ ಒಂದೊಂದೇ ತಿಂತಿರ್ತಾಳೆ. ಆಗ್ಲೇ ಅದು ಖಾಲಿ ಆಗ್ತಿರುತ್ತೆ. ನಿಮ್ಮನ್ನ ತಡೆದಿರುವವರು ಯಾರು? ಅಷ್ಟೇ, ಇದನ್ನೆಲ್ಲ ಕಟ್ ಮಾಡಿ ಖಾಲಿ ಮಾಡಿಬಿಡ್ತಾಳೆ ಒಂದೇ ನಿಮಿಷಕ್ಕೆ. ಅವಳು ಚೆನ್ನಾಗಿ ಹೊಲಿತಾರೆ ಫ್ರೆಂಡ್ಸ್ ಅವರು. ಸೌತೆಕಾಯಿ ತಿಂದು ಈಗ ಊಟ ತರಕ್ಕೆ ಹೋಗ್ತಿದ್ದಾರೆ. ನಾವೆಲ್ಲ ಊಟ ಮಾಡ್ತೀವಿ. ಅವರು ಯಾವಾಗಲೂ ಕಾಮಿಡಿ ಮಾಡ್ತಿರ್ತಾರೆ ಫ್ರೆಂಡ್ಸ್. ಯಾವಾಗಲೂ ಟೈಮ್ ಪಾಸ್ ಮಾಡ್ತೀವಲ್ಲ, ನಮ್ಮ ಟೈಮ್ ಪಾಸ್ ಗ್ರೂಪ್ ಅಂತ ನಾನೊಂದು ವಾಟ್ಸಪ್ಪಲ್ಲಿ ಮಾಡಿಬಿಟ್ಟಿದ್ದೆ, ಗ್ರೂಪ್ ಕ್ರಿಯೇಟ್ ಮಾಡಿದ್ದೆ. ಇವತ್ತು ಸ್ವಲ್ಪ ಬಿಸಿಲಿಲ್ಲ, ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ದುರ್ಗದಲ್ಲಿ ಮಳೆ ಆಗ್ತಿದೆ, ಅದಕ್ಕೆ ನಮ್ಮೂರಲ್ಲಿ ಅಷ್ಟೊಂದು ಬಿಸಿಲಿಲ್ಲ. ನೋಡ್ರಿ ಎಷ್ಟು ಕ್ಲೌಡಿ ಆಗಿದೆ. ಇವತ್ತು ಮಳೆ ಬಂದರೆ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಊಟಕ್ಕೆಲ್ಲ ತಯಾರಿ ಆಗ್ತಿದೆ, ತಗೊಂಡೋಗ್ತಿದ್ದಾರೆ ಎಲ್ಲ. ಇವ್ರು ನೋಡಿ ಹೆಂಗೆ ನಾಚ್ಕೊಂಡು ನಡ್ಕೊಂಡು ಹೋಗ್ತಾರೆ. ಇವಾಗ ಊಟ ಮಾಡ್ತೀವಿ ಹೊಟ್ಟೆ ತುಂಬ. ಚಪಾತಿ, ಅನ್ನ, ಸಾರು, ವೆರೈಟಿ. ಇಲ್ಲಿ ಮಲ್ಲಿಗೆ ಹೋಗ್ಬಿಟ್ಟಿದೆ. ಈ ಆಂಟಿ ಮನೆ ಪಕ್ಕ ಹಾಕಿದ್ದಾರೆ. ನಂಗೆ ತುಂಬ ಇಷ್ಟ ಮಲ್ಲಿಗೆ ಹೂವು, ಅದು 7 ಸುತ್ತಿಂದು. ಎಷ್ಟು ಚೆನ್ನಾಗಿದೆ. ಕಿತ್ಕೊಂಡೋಗ್ತೀನಿ, ಮುಡ್ಕೋತೀನಿ. ಕಿತ್ತಿ ವೇಸ್ಟ್ ಮಾಡಲ್ಲ ಗೈಸ್, ನಾನು ತಲೆ ಮುಡ್ಕೋತೀನಿ. 2 ಇದೆ, 1 ಬಾಡಿದೆ, 3 ಇತ್ತು. ಈಗ ಇಲ್ಲಿ ಊಟ ಮಾಡಿಕೊಂಡು ನಮ್ಮಮ್ಮ ಮನೆಗೆ ಹೋಗಬೇಕು ಫ್ರೆಂಡ್ಸ್. ಅಲ್ಲೋಗಿ ಅಡುಗೆ ಮಾಡಬೇಕು ಮಾಡಿಟ್ಟು. ಮತ್ತು ಪೂಜೆದ ಮೊಬೈಲ್ ಏನೋ ಪ್ರಾಬ್ಲಮ್ ಆಗಿದೆ, ಶಾಪಿಗೆ ಹೋಗಬೇಕು. ಹೋಗೋಣ. ಆಮೇಲೆ ತರಕಾರಿ ತರೋಣ ಅಂತ ಹೋದ್ವಿ ಫ್ರೆಂಡ್ಸ್. ಸೊಪ್ಪು ಇಷ್ಟು ದೂರ ಬರಬೇಕು, ಮಾರ್ಕೆಟಿಗೆ ಬಂದು ತಗೋಬೇಕು. ಅದಕ್ಕೆ ಬಂದ್ವಿ ತಗೊಳ್ಳೋಣ ಅಂತ. ಸೌತೆಕಾಯಿ ಎಲ್ಲ ರೇಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ತಗೊಳಕ್ಕೆ, ಬಿಸಿಲಿಗೆ. ಅಮ್ಮ ಮನೆಗೆ ಬಂದೆ. ಮಳೆ ಬರುವ ಎಲ್ಲ ಸೂಚನೆ ಕಾಣ್ತಿದೆ. ಬರಲಿ, ಹ್ಯಾಪಿಯಾಗಿರುತ್ತೆ. ಮತ್ತೆ ಕೆಳಗಿಳಿಬೇಕು, ಯಾಕಂದರೆ ಡಿಕ್ಕಿಲಿ ಸೊಪ್ಪಿಟ್ಟಿದ್ದೆ, ಮರ್ತು ಬಂದುಬಿಟ್ಟೆ. ಈಗ ಮತ್ತೆ ಕೆಳಗಿಳಿತಿದ್ದೀನಿ. ಸೊಪ್ಪು ತಗೊಳಕ್ಕೆ ಮತ್ತೆ ಬಂದೆ. ಸ್ವಲ್ಪ ಫ್ರೆಶ್ ಅಪ್ ಆಗಿ
ಹೋಗೋಣ. ಅಡುಗೆ ಆಯಿತು, ಸೊಪ್ಪಿನ ಸಾರು. ಈಗ ಫ್ರೆಂಡ್ಸ್, ನಾನೇನು ಕಾಸ್ಟ್ಲಿಗೆ ಏನು ಹಚ್ಚಲ್ಲ. ನನ್ನ ಬ್ಯೂಟಿ ಸೀಕ್ರೆಟ್ ಫೇರ್ ಅಂಡ್ ಲವ್ಲಿ. ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡು ದಿನ ಸಾಯಂಕಾಲ ಬೆಳಿಗ್ಗೆ. ಹಾಗಾಗಿ ಕುಂಕುಮ ಇಟ್ಕೊಂಡೆ. ಈಗ ಹೋಗೋಣ ಫ್ರೆಂಡ್ಸ್. ಪೂಜಾ ವೇಟ್ ಮಾಡ್ತಿದ್ದಾಳೆ ಶಾಪಿಂಗ್ಗೆ. ಅಲ್ಲೊಂದು ಮಿರರ್, ಇಲ್ಲೊಂದು ಮಿರರ್, ಅದಕ್ಕೆ ಎಲ್ಲೆಲ್ಲೈತೆ ಮಿರರ್ ಅಲ್ಲಲ್ಲಿ ನೋಡ್ತಾನೆ ಇರ್ತೇನೆ. ಮೊಬೈಲ್ ಅಂಗಡಿಲಿ ಕೆಲಸ ಇತ್ತು ಫ್ರೆಂಡ್ಸ್, ಹಾಗಾಗಿ ಸ್ವಲ್ಪ ಶಾಪಿಂಗ್ ಬಂದಿದ್ದೀನಿ. ಮಾರ್ನಿಂಗ್ ನಾನು ಹೋಗಿ ಬಂದಿದ್ದೆ, ಇವು ಪೂಜಾ ಹೋಗಿರಲಿಲ್ಲ, ಹಾಗಾಗಿ ಮತ್ತೆ ಹೋಗಿದ್ದೆ. ನೋಡಿ ಫ್ರೆಂಡ್ಸ್, ಕಾಫಿ ಕುಡಿಯೋಕೆ ಬಂದಿದ್ದೀವಿ ನಾವು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಷ್ಟು ಬೇಗ ಆಗಲೇ 8 o'clock ಹೋಗಿದೆ. ನಾನು ಇನ್ನೂ ಫೇಸ್ ವಾಶ್ ಕೂಡ ಮಾಡಿಲ್ಲ. ಓಕೆ, ಬನ್ನಿ ಇವತ್ತಿನ ಲಾಗ್, ನಿನ್ನೆದು ಇವತ್ತಿದ್ದು, ಅಂದರೆ ಸಂಡೇ ಸ್ಯಾಟರ್ಡೆ. ಇವತ್ತು ಸಂಡೇ, ಈ ಲಾಗ್ನ ಕಂಟಿನ್ಯೂ ಮಾಡ್ತೇನೆ. ಮಾಡೋಣ ಅಂತ ಕಡಲೆಕಾಳು ಹಾಕಿದ್ದೀನಿ. ಕಡಲೆಕಾಳು ಸಾಂಬಾರು ಮಾಡ್ತೀನಿ. ಕಡಲೆಕಾಳು ಸಾರು ಇಟ್ಟೆ, ಮಸಾಲ ಎಲ್ಲ ರುಬ್ಬಿ ಹುಣಸೆಹಣ್ಣು ರಸ ಹಾಕ್ತಿದ್ದೀನಿ. ಕಡಲೆಕಾಳು ಸಾರಿಗೆ ಮೇಯ್ನ್ ಹುಣಸೆಹಣ್ಣು ರಸ ಹಾಕಬೇಕು ಫ್ರೆಂಡ್ಸ್, ಆಗ ಒಂಥರ ಮೀನು ಸಾರು ಥರ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ನೀವು ಈ ಫಿಲಮ್ ನೋಡಿದ್ದೀರಾ? ಒಂದ್ಸಲ ಕಾಮೆಂಟ್ ಮಾಡಿ, ಯಾವ ಫಿಲಮ್ ಹೆಸರು ಅಂತೇಳಿ. ದೆವ್ವದ್ದು. ನನಗೆ ಹಾರರ್ ಮೂವೀಸ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್, ನಾನು ನೋಡ್ತೀನಿ. ಬಟ್ ಆದರೂ ಒಂಥರ ಭಯ ಆಗ್ತಾ ಇರುತ್ತೆ ಒಳಗೆ ಅಲ್ವಾ? ನಿಮಗೂ ಹಂಗೆ ಅನಿಸುತ್ತಾ? ದೆವ್ವ ಕಾಣಿಸ್ಬಿಡ್ತು ಅಲ್ಲಿ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ತಿಂತಾ ಇದ್ದೀವಿ ಫ್ರೆಂಡ್ಸ್. ಮಾವಿನಕಾಯಿ ತಂದಿದ್ದಾರೆ, ಅಮ್ಮ ಮೋರಿದ್ದಾರೆ, ಇವಳ ಕೊಯ್ದಿದ್ದು ಪೂಜಾ ಆಂಟಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.